ತಾವೇ ಹೇಳಿದಿರಿ ಗ್ರೇಟರ್ ಬೆಂಗಳೂರು 5 ಭಾಗವಾಗಿ ವಿಂಗಡಣೆ ಆಗಿದೆ. ಆಗಲೇ ಬೆಂಗಳೂರು ನಾರ್ತು, ಸೌತು, ಈಸ್ಟು, ವೆಸ್ಟು, ಈಸ್ಟು ಅಂತ ಆಗಿದೆ. ಪಾಪ್ಯುಲೇಷನ್ ಕೂಡ ದಿನನಿತ್ಯ ಬೆಳೀತಾ ಇರತಕ್ಕಂಥದ್ದನ್ನು ತಮ್ಮ ಗಮನಕ್ಕೂ ಬಂದಿದೆ. ಪಾಪ್ಯುಲೇಷನ್ ಹೇಗೆ ಬೆಳೀತಾ ಇದೆಯೋ ಹಾಗೆ ಅಪರಾಧಗಳು ಕೂಡ ಹಾಗೆ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರತಕ್ಕಂಥದ್ದು. ಆ ಸೈಬರ್ ಕ್ರೈಮ್ ಅಂತ ಮಾತಾಡೋಂಗೇ ಇಲ್ಲ. ಅಕೌಂಟಲ್ಲಿ ದುಡ್ಡು ಇದ್ದರೆ ಅದು ಯಾವಾಗ ಹೋಗುತ್ತೋ ಯಾವಾಗ ಏನಾಗುತ್ತೆ ಅನ್ನೋದು ಭಯದಲ್ಲೇ ಎಲ್ಲರೂ ಕೂಡ ಈಗ ಒಂದು ಸಣ್ಣ ಒಂದು ಮೊಬೈಲಲ್ಲಿ ಏನೋ ಒಂದು ಮೆಸೇಜ್ ಬಂದರೂ ಕೂಡ ಅದನ್ನು ನೋಡೋಕ್ಕೆ ಕೂಡ ಹೆದರಿಕೆ ಆಗುವಂಥ ಒಂದು ಪರಿಸ್ಥಿತಿ ವಾಟ್ಸಪ್ ಆ್ಯಪನ್ನು ಅದೇನೇನೋ ಬಂದ್ಬಿಟ್ಟಿದೆ. ಈಗ ಪೊಲೀಸ್ನವರು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೂ ಕೂಡ ಇನ್ನಷ್ಟು ಬಿಗಿ ಮಾಡುವಂಥ ಒಂದು ಅವಶ್ಯಕತೆ ಇದೆ. ಅದಕ್ಕೆ ತಾವು ಏನು ಈ ಒಂದು DCPಗಳಿರ್ಬೋದು, ACP ಇರ್ಬೋದು, ADGP ಇರ್ಬೋದು, ಇನ್ಸ್ಪೆಕ್ಟರ್ಗಳಿರ್ಬೋದು, ಏನು ಎಲ್ಲ ಕಡೆ ಕೂಡ ಏನು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ಟು ನೀವು ಇನ್ನು ಈ ಕಂಪ್ಲೇಂಟ್ಸ್ ಕೂಡ ಜಾಸ್ತಿ ಬರೋದ್ರಿಂದ ಅದನ್ನು ನಿಭಾಯಿಸೋಕ್ಕೆ ಸ್ವಲ್ಪ ಕಷ್ಟ ಕೂಡ ಆಗ್ತಾ ಇದೆ. ಇರತಕ್ಕಂಥ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಯಾರೇ ಕಂಪ್ಲೇಂಟ್ಸ್ ಕೊಡೋಕ್ಕೆ ಹೋದಾಗ ಕೂಡ ಅಲ್ಲಿ ಸಿಗೋದು ಇಲ್ಲ ಅಧಿಕಾರಿಗಳು. ಒಂದು ರೀತಿಯಲ್ಲಿ ಬರುವಂಥ ಪಬ್ಲಿಕ್ಕು ಅಲ್ಲಿ ಭೇಟಿ ಮಾಡೋಕ್ಕೂ ಆಗಲ್ಲ. ತಾವು ಏನೋ ಆನ್ಲೈನಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡ್ಬೋದು ಅಂತ ಹೇಳಿದ್ದೀರಿ. ಆನ್ಲೈನ್ ಕಂಪ್ಲೇಂಟ್ಗಳು ಅದು ಸರಿಯಾದ ರೀತಿಯಲ್ಲಿ ಕೆಲವರಿಗೆ ಅದು ಸಪೋರ್ಟಿವ್ ಆಗಿ ಕೂಡ ಆಗೋದಿಲ್ಲ. ಅದರಿಂದ ತಾವು ಅದು ಯಾವ ಥರ ಇನ್ನಷ್ಟು ಜನಗಳಿಗೆ ನ್ಯಾಯ ಸಿಗುವಂಥ ಒಂದು ವ್ಯವಸ್ಥೆಗೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀರೋ ನನಗೆ ಗೊತ್ತಿಲ್ಲ. ತಾವು ಈಗಲೇ ಹೇಳಿದಿರಿ 24 ಗಂಟೆಯಲ್ಲಿ ಏನು ಹಣ ದರೋಡೆ ಆಯಿತು, ಆ ಬ್ಯಾಂಕಿನ ಹಣ ಏನು ವೆಹಿಕಲಲ್ಲಿ ಬರ್ತಾ ಇರುವಾಗ ದರೋಡೆ ಮಾಡಿರತಕ್ಕಂಥದ್ದನ್ನು 24 ಗಂಟೆಯಲ್ಲಿ ಅವರು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಿದಿರಿ. ಹೌದು, 2 ದಿನ ಆಯಿತು, 3 ದಿನ ಆಯಿತು, ಆಗಲಿ, ಒಟ್ಟರಲ್ಲಿ ಮಾಡಿದ್ದಾರೆ ನಮ್ಮ ಪೊಲೀಸ್ನವರು. ಅವರಿಗೆ ನಾನು ಅತ್ಯಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಜೊತೆಗೆ ಇನ್ನೂ ಭಾಳಷ್ಟು ಕೇಸುಗಳು ತಾವು ನೋಡಿದಂಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೀತಿಯಲ್ಲಿ ಅದು ಗೋಲ್ಡ್ ಇರ್ಬೋದು, ಬೇರೆ ಬೇರೆ ದರೋಡೆಗಳಾಗ್ತಾ ಇರತಕ್ಕಂಥದ್ದನ್ನು ಬೇರೆ ಬೇರೆ ರಾಜ್ಯಗಳಿಂದ ತುಂಬ ಜನ ಬೆಂಗಳೂರು ನಗರಕ್ಕೆ ಬರ್ತಾರೆ. ಅವರಿಗೆ ಯಾವ ಥರ ತೊಂದರೆಗಳಾಗ್ತಾ ಇದೆ, ಸೆಕ್ಯೂರಿಟಿ ಸಿಗಲ್ಲ, ಬೇರೆ ಬೇರೆ ಹಿಂಸೆಗಳಿಗೆ ಒಳಗಾಗ್ತಾರೆ. ಅಂಥವ್ರಿಗೆಲ್ಲ ಕೂಡ ಇನ್ನಷ್ಟು ಪೊಲೀಸ್ ವ್ಯವಸ್ಥೆಯನ್ನು ಬಿಗಿಗೊಳಿಸಬೇಕು. ಮತ್ತು ಪೊಲೀಸ್ ಅಂದರೆ ಒಂದು ಭಯ ಇರಬೇಕು. ನಾನು ಬೇರೆ ಬೇರೆ ದೇಶಗಳಲ್ಲಿ ಪ್ರವಾಸ ಮಾಡಿದಾಗ ನೋಡಿದೆ ಸಚಿವರೇ, ಅಲ್ಲಿ ಬಸ್ಸಲ್ಲಿ ಹೋಗೋರು ಕೂಡ ಬೆಲ್ಟ್ ಹಾಕಬೇಕು. ವೆಹಿಕಲ್ ಕಾರು ಅಂತಲ್ಲ, ಆ ಥರ ಒಂದು ಆ ಬೆಲ್ಟ್ ಹಾಕಿಲ್ಲ ಅಂದರೆ ಬರೀ ಫೈನ್ ಹಾಕೋದಷ್ಟೇ ಅಲ್ಲ, ಆ ಫೈನ್ 2ನೇ ಬಾರಿ ಅದು ಆದಾಗ ಅವರಿಗೆ ಶಿಕ್ಷೆ ಅಂತ ಒಂದು ಬರುತ್ತೆ. ಆ ಥರ ಒಂದು ಕಠಿಣವಾದ ಕಾನೂನನ್ನು ತಂದು ಜನರಲ್ಲಿ ಒಂದು ಅವೇರ್ನೆಸ್ಸನ್ನು ಮೂಡಿಸಿ, ನಾವು ಏನೇ ಒಂದು ಒಂದು ಕಾನೂನನ್ನು ತಂದಾಗ ಜನರು ಅದಕ್ಕೆ ಸ್ಪಂದಿಸುವಂಥ ಕೆಲಸನೂ ಆಗಬೇಕು. ಬರೀ ಪೊಲೀಸವ್ರ ಮೇಲೇ ನಾವು ತಪ್ಪು ಹೇಳೋದು ಕೂಡ ಆಗೋದಿಲ್ಲ, ಅದನ್ನು ಪಾಲನೆ ಕೂಡ ಮಾಡಬೇಕು ಅಂತ ಒಂದು ಕೆಲಸ ಆಗಬೇಕು. ಯಾರೇ ಬರಲಿ, ಅದು ಡ್ರೈವರ್ ಇರಲಿ, ಮತ್ತೊಬ್ಬರು ಇರಲಿ, ಸಾರ್ವಜನಿಕವಾಗಿ ಯಾರೇ ಇರಲಿ, ಆ ಕಾನೂನಿನ ಮೇಲೆ ಒಂದು ಭಯ ಭಕ್ತಿ ಅನ್ನೋದು ಇದ್ದರೆ ಖಂಡಿತ ಅದಕ್ಕೊಂದು ತಂದಿದ್ದಕ್ಕೂ ಕೂಡ ಒಂದು ಅರ್ಥ ಇರುತ್ತೆ. ಅದನ್ನು ಕೂಡ ಮಾಡಬೇಕಾಗ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ತಮಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ.